ಸರ್ ಈಗ ನಿನ್ನೆ ಎಸ್ ಟಿ ಸೋಮಶೇಖರ್ ಮತ್ತೆ ಭೇಟಿ ನೀಡಿರೋದು ನಿಮ್ಮನೆ ಮತ್ತು ಸಿ ಎಂ ಏನು ಸರ್ ಇದು ಕುತೂಹಲ ನಡೆಯೋದು? ಕುತೂಹಲ ಪಡೋದೇನಿದೆ, ಅವರು ಶಾಸಕರಿದ್ದಾರೆ, ಅವ್ರ ಕ್ಷೇತ್ರದ ಯಾವುದೋ ಟ್ರಾನ್ಸ್ಫರ್ಸ್ ಕೇಳಕ್ಕೆ ಬರ್ತಾರೆ. ಈಗ ನಮ್ಮಲ್ಲಿ ಎಲ್ಲರೂ ಬರ್ತಾರೆ, ಅಪೋಸಿಷನ್ನವರು ಕೂಡ ಬರ್ತಾರೆ. ಅವರ ಕ್ಷೇತ್ರಗಳಲ್ಲಿ ಯಾರೋ ಸಬ್ ಇನ್ಸ್ಪೆಕ್ಟ್ರನೋ ಯಾರೋ ಇನ್ಸ್ಪೆಕ್ಟ್ರನೋ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಅವ್ರಿಗೆ ಬೇಕಾದವ್ರನ್ನ ಹಾಕಿಸ್ಬೇಕು ಅಂತೇಳಿ ಕೇಳೋದಕ್ಕೆ ಬರ್ತಾರೆ. ಅದೇ ರೀತಿ ಸೋಮಶೇಖರರು ಮತ್ತು ಹೆಬ್ಬಾರ್ ನಿನ್ನೆ ನಮ್ಮ ಮನೆಗೆ ಬಂದಿದ್ದರು. ಅದರಲ್ಲಿ ಹೆಚ್ಚಿನ ಅರ್ಥ ಕಲ್ಪಿಸೋ ಅಂಥ ಅಗತ್ಯ ಏನಿಲ್ಲ. ಒಂದು ವೇಳೆ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ಓಪನ್ ಆಗಿ ಬರ್ತಾರೆ. ಕದ್ದು ಬರೋದೇನಿದೆ, ಕದ್ದು ಬರೋದೇನು ಅಗತ್ಯ ಇಲ್ಲ. ಈ ಕಾಲದಲ್ಲಿ ಯಾರೂ ಕದ್ದು ಬರೋದಿಲ್ಲ, ನೇರವಾಗಿ ಬರ್ತಾರೆ. ಅದಕ್ಕೋಸ್ಕರ ಈ ನೆನ್ನೆ ಬಂದಿದ್ದು ಮಾತ್ರ ಅವರ ಈ ಕ್ಷೇತ್ರಗಳಲ್ಲಿ ಟ್ರಾನ್ಸ್ಫರ್ಸ್ಗಳಿಗೆ ಲೆಟ್ರ್ ಕೊಡೋದು ಬಂದಿದ್ದರು. ಅದೇ ಪ್ರಕಾರ ನಾನೇ ಹೇಳಿದೆ ಅವರಿಗೆ, ನೀವು ಚೀಫ್ ಮಿನಿಸ್ಟ್ರನ್ನು ಕೂಡ ನೋಡಬೇಕಾಗ್ತದೆ, ಏಕೆಂದರೆ ಇಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ, ನೀವು ಅವ್ರನ್ನೂ ಒಂದು ಸಾರಿ ನೋಡಿ ಅಂತ ಹೇಳಿದ್ದೆ. ಅವರು ಹೋಗಿ ನೋಡಿದ್ದಾರೆ. ಎಲ್ಲಿಗೆ? ನೀವು ಅವ್ರನ್ನ ಕೇಳಬೇಕು. ನೋಡ್ರಿ, ನಮ್ಮನೆ ಬಾಗಿಲೇ ಯಾವಾಗೂ ತೆರೆದಿದೆ. ಕಾಂಗ್ರೆಸ್ ಮನೆಯ ಬಾಗಿಲು ಯಾವತ್ತೂ ಕೂಡ ತೆರೆದಿಟ್ಬಿಟ್ಟಿದ್ದೀವಿ ನಾವು, ಮುಚ್ಚೇ ಇಲ್ಲ. ನಾವು 1885ಇಂದ ಇಲ್ಲಿ ತನಕ ನಾವು ಕಾಂಗ್ರೆಸ್ನವ್ರು ನೆನ್ನೆ 138 ವರ್ಷ ಆಗೋಯ್ತು. ನಮ್ಮ ವಯಸ್ಸು 138 ವರ್ಷ. ನಾವು ಯಾವತ್ತೂ ಬಾಗಿಲೇ ಹಾಕಿಲ್ಲ. ಅವತ್ತಿಂದನೂ ಬಾಗಿಲು ತಗೊಂಡೇ ಕೂತಿದ್ದೀವಿ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ.